ಎಲ್ಲ ದಾನಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು ಜಲದಾನ. ಪ್ರತಿ ಕ್ಷಣದಲ್ಲೂ ಬೇಕು. ಅದರಲ್ಲಿ ಭಗವಂತ ರಸರೂಪನಾಗಿದ್ದಾನೆ. ರಸೋಹಮಪ್ಸು ಅನುಭವಕ್ಕೆ ಬರುತ್ತದೆ. ರಸ ಅನ್ನೋದು ಅನುಭವಕ್ಕೆ ಬರುತ್ತೆ. ಆದ್ದರಿಂದ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ. ನಿಮಗೆ ಸೂರ್ಯಚಂದ್ರರು ಕಾಣ್ತಾರೆ, ಅದರಲ್ಲಿ ಬೆಳಕು ಕಾಣುತ್ತಲ್ಲ, ಅದು ನಾನೇ. ದಶವೈದ್ಯ ಸಮೋ ವನ್ನಿಹಿ ಶತವೈದ್ಯ ಸಮೋ ರವಿಹಿ ಅಂತ. ಒಂದು ಅಗ್ನಿಯ ಸಂಬಂಧ 10 ಜನ ವೈದ್ಯರ ಬಳಿ ಸಂಬಂಧ ಬೆಳೆಸಿಕೊಂಡು ಆರೋಗ್ಯ ಪಡೆದಷ್ಟು ಆರೋಗ್ಯವನ್ನು ಕೊಡುತ್ತಂತೆ. ಅದೇ ಸೂರ್ಯನ ಕಿರಣ 100 ವೈದ್ಯರ ಗುಣಗಳನ್ನು ಒಂದು ಸೂರ್ಯನ ಕಿರಣ ಕೊಡುತ್ತೆ. ಇವತ್ತು ವಿಟಮಿನ್ ಡಿ ಅದು ಇದು ಕೊರತೆ ಎಲ್ಲ ಹೇಳ್ತಾರಲ್ಲ, ವಿಟಮಿನ್ ಸಿ ಡಿ ಏನೇನೋ ಇವೆಲ್ಲ 106 ವಿಟಮಿನ್ ಡಿ, ಅದೆಲ್ಲ ಸೂರ್ಯನ ಕಿರಣಗಳು. ಅದು ತೈತ್ತರೀಯದಲ್ಲಿ ಒಂದು ಮಾತು ಬರುತ್ತೆ, ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು ಹಾಗೆ ಇತ್ತಂತೆ. ಒಳಗೆ ಪ್ರವೇಶ ಮಾಡಿದ, ಅವಾಗಲೂ ಹಾಗೆ ಇತ್ತು. ಅವನು ಪ್ರವೃತ್ತಿ ಮಾಡಿದ, ಓಡ್ಲಿಕ್ಕೆ ಶುರು ಆಯಿತು. ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ಸಚ್ಚತ್ಯಚ್ಚಾಭವತ್. ಇದನ್ನೇ ಹೇಳುತ್ತೆ ಉಪನಿಷತ್ತು. ಅವನು ಏನು ಮಾಡಿದ ಅಷ್ಟೇ ಇತ್ತು. ಅವನಲ್ಲಿ ಕ್ರಿಯೆಗಳ ಆರಂಭ ಆಯಿತು, ಜಗತ್ತಿನಲ್ಲಿ ಕ್ರಿಯೆ ಆರಂಭ ಆಯಿತು. ಅಧ್ಯಾತ್ಮ, ನನ್ನನ್ನು ಧ್ಯಾನ ಮಾಡೋರೆಲ್ಲ ಜರಾಮರಣ ಮೋಕ್ಷಾಯ ಅಂದ್ರೇನು? ಈ ಜನನ ಮರಣಗಳೆಂಬ ತಗ್ಗು ಮಿಟ್ಟೆಯಲ್ಲಿ ಮತ್ತೆ ಮತ್ತೆ ಒದ್ದಾಡಬಾರದು ಅನ್ನುವ ಭಾವ ಇದ್ದವರೆಲ್ಲ ನನ್ನನ್ನು ಧ್ಯಾನ ಮಾಡ್ತಾರೆ. ಆರ್ತ ಭಕ್ತರು, ಜಿಜ್ಞಾಸು ಭಕ್ತರು, ಅರ್ಥಾರ್ಥಿ ಭಕ್ತರು, ಜ್ಞಾನಿ ಭಕ್ತರು. ಈ 4 ಜನ ಇದ್ದಾರೆ. ಅರ್ಜುನ ಕೇಳ್ತಾನೆ, ನಿನಗೆ ಯಾರು ಇಷ್ಟ ಅಂತ ಕೇಳ್ತಾನೆ. ಜ್ಞಾನಿ ತೋ ಆತ್ಮೈವ ಮೇಮತ. ಜ್ಞಾನಿ ನಂಗೆ ತುಂಬ ಇಷ್ಟ. ಎಷ್ಟು ಇಷ್ಟ? ನಾನು ಎಷ್ಟು ನನಗಿಷ್ಟನೋ ಅಷ್ಟೇ ಇಷ್ಟ. ವೀಕ್ಷಕರೇ, ಅಧಿಕ ಮಾಸದಲ್ಲಿ ಬಹಳಷ್ಟು ಪುಣ್ಯ ಪಡ್ಕೊಂಡು ಬಿಟ್ಟಿದ್ದೀವಿ ನಾವು. ಇದೇ ಒಂದು ಜರ್ನಿನಲ್ಲಿದ್ದೀವಿ. ಈ ಭಗವದ್ಗೀತೆಯ ಯಾತ್ರೆಯಲ್ಲಿ ಇವತ್ತು ನಾವೆಲ್ಲಿದ್ದೀವಿ ನೋಡೋಣ. ಕೃಷ್ಣನ ಪ್ರಜ್ಞೆ, ಕೃಷ್ಣನನ್ನು ತಿಳ್ಕೊಳ್ಳುವಂತಹ ಒಂದು ಸೆಕ್ಷನ್ನಲ್ಲಿ ನಾವಿದ್ದೀವಿ. ನೋಯಿಂಗ್ ಕೃಷ್ಣ ಚಾಪ್ಟರ್ 7 ಕಂಟಿನ್ಯೂ ಆಗ್ತಾ ಇದೆ. ಎಪಿಸೋಡ್ 20ನೇದು ಜ್ಞಾನ ವಿಜ್ಞಾನ ಯೋಗ. ನಿನ್ನೆ ಕೂಡ ನಾವು ಇದನ್ನು ನೋಡಿದ್ವಿ. ಇದರ ಮುಂದುವರಿದ ಭಾಗನ ಇವತ್ತು ನೋಡ್ತೀವಿ. ವಿಜ್ಞಾನ ಅಂದ್ರೆ ಏನು, ಬನ್ನಿ ತಿಳಿಯೋಣ. ಹರಿ ಓಂ. ಆಧ್ಯಾತ್ಮ ಬಂಧುಗಳೇ, ನಾವು ಭಗವಂತನ ಒಂದು ಮಾತು ಅಂದರೆ ಕೃಷ್ಣನ ಮಾತು ಭಗವದ್ಗೀತೆಯನ್ನು ನೋಡ್ತಾ ಇದ್ದೀವಿ. ಈ ಒಂದು ಪರ್ವಕಾಲದಲ್ಲಿ, ಅಧಿಕ ಮಾಸದಲ್ಲಿ, ಪುರುಷೋತ್ತಮ ಮಾಸದಲ್ಲಿ. ಬನ್ನಿ ಇವತ್ತಿನ ಸೆಷನ್ನಲ್ಲಿ ನಮಗೋಸ್ಕರ ಕೃಷ್ಣ ಏನು ಹೇಳ್ತಾನೆ ನೋಡೋಣ. ಆಚಾರ್ಯ, ತಾವು ಮುಂದುವರಿಸೋದಾದರೆ ವಿಜ್ಞಾನದ ಬಗ್ಗೆ ಹೇಳ್ತೇನೆ. ಮತ್ತೇನು ಸಿಕ್ಕಾಪಟ್ಟೆ ಜ್ಞಾನದ ಬಗ್ಗೆನೇ ಹೇಳ್ತಾ ಕೂತ್ಕೊಳ್ಳಿಲ್ಲ. ಸಂಕ್ಷೇಪವಾಗಿ ಸಮಗ್ರ ಜಗತ್ತಿನ ಪರಿಚಯವನ್ನು 7 ಶ್ಲೋಕದಲ್ಲಿ ಮಾಡಿಬಿಟ್ಟ. 5 ಶ್ಲೋಕದಲ್ಲಿ ಮಾಡಿದ್ದಾನೆ ಕೃಷ್ಣ. ಆಮೇಲೆ ಇನ್ನು ವಿಜ್ಞಾನದ ಬಗ್ಗೆ ಹೇಳ್ತೇನೆ. ಡೀಪ್ ಸ್ಟಡಿ. ರಸೋಹಮಪ್ಸು ಕೌಂತೆಯ. ಒಂದನ್ನೇ ತಗೋ. ಒಂದು ಪ್ರಧಾನವಾಗಿ ರಸ. ರಸ ಅಂದರೆ ನಮ್ಮ ಆಸ್ವಾದನೆ ಮಾಡುವಂತಹ ರುಚಿ ರಸ. ಅದರಲ್ಲಿ ಅಪ್ಸು, ನೀರಿನಲ್ಲಿದ್ದೇನೆ ನಾನು, ನೀರಿನಲ್ಲಿ ರಸ. ನೀವು ಯಾವುದೇ ಆಹಾರ ತಿನ್ನಿ, ಸ್ವೀಟು, ಆಹಾ ಎಂಥ ರಸ, ಕುಡಿಲಿಕ್ಕೆ ಜೊತೆಗೆ ನೀರಿರಬೇಕು. ನೀವು ಅನ್ನ ತಿನ್ನಿ, ನೀರಿಲ್ಲದೆ, ನೀರು ಬಡಿಸದೆ, ಅದೊಂದು ಕಥೆ ಇದೆ. ಶ್ವೇತರಾಜ ಅಂತ ಒಬ್ಬ ರಾಜ ಇದ್ದ. ಅವನ ಅನ್ನದಾನ, ಸುವರ್ಣದಾನ ಎಲ್ಲ ದಾನ ಮಾಡ್ತಾ ಇದ್ದಂತೆ. ಜಲದಾನ ಮಾಡ್ತಿರ್ಲಿಲ್ಲ. ಯಾಕೆ ಅಂದರೆ ಅದು ಪಬ್ಲಿಕ್ಕಲ್ಲಿ ಸಿಗುತ್ತೆ, ಅದನ್ನೇ ನಾನು ದಾನ ಮಾಡೋದು, ಅದು ಫ್ರೀ, ಅದನ್ನೇನು ದಾನ ಮಾಡೋದು ಅಂತ ನೀರೇ ಕೊಡ್ತಿರ್ಲಿಲ್ಲ ಅವನು. ಕೊನೆಗೆ ಶ್ವೇತರಾಜ ಅವನೊಂದು ತುಂಬ ದೊಡ್ಡ ಶಿಕ್ಷೆಗೆ ಈಡಾಗಿ ಅವನ ಹೆಣವನ್ನೇ ಅವನು ತಿಂತಾ ಇದ್ದಂತೆ. ಹಸಿವೆ ನೀರಡಿಕೆ ಪರಿಹಾರ ಆಗದೇ ಇರುವ ಒಂದು ಶಾಪಗ್ರಸ್ತನಾಗ್ತಾನೆ. ಯಾಕೆ ಅಂದರೆ ಜಲದಾನ ಮಾಡದೇ ಇರುವ ಪಾಪದಿಂದ. ಹಾಗಾಗಿ ವೈಶಾಖ ಮಾಸ ಇದು, ಮುಂದೆ ಅಧಿಕ ಮಾಸ ಬರುತ್ತೆ. ಅದರಲ್ಲಿ ಜಲಕುಂಭದಾನ ಅಂತ ಮಾಡ್ತಾರೆ ವೈಶಾಖ ಮಾಸದಲ್ಲೆಲ್ಲ. ಅಂದರೆ ಜಲದಾನ ಮೊದಲು ಮಾಡಿ. ಎಲ್ಲ ದಾನಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು ಜಲದಾನ. ಪ್ರತಿ ಕ್ಷಣದಲ್ಲೂ ಬೇಕು. ಅದರಲ್ಲಿ ಭಗವಂತ ರಸರೂಪನಾಗಿದ್ದಾನೆ. ರಸೋಹಮಪ್ಸು ಅನುಭವಕ್ಕೆ ಬರುತ್ತದು. ರಸ ಅನ್ನೋದು ಅನುಭವಕ್ಕೆ ಬರುತ್ತೆ. ಆದ್ದರಿಂದ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ. ನಿಮಗೆ ಸೂರ್ಯಚಂದ್ರರು ಕಾಣ್ತಾರೆ, ಅದರಲ್ಲಿ ಬೆಳಕು ಕಾಣುತ್ತಲ್ಲ, ಅದು ನಾನೇ. ಸೂರ್ಯನ ಬೆಳಕು ನಾನೇ, ಚಂದ್ರನ ಬೆಳಕು ನಾನೇ. ಆ ಸೂರ್ಯನ ಬೆಳಕಿನಲ್ಲಿ ಏನು ಗುಣ ಇದೆ, ಚಂದ್ರನ ಬೆಳಕಿನಲ್ಲಿ ಏನು ಗುಣ ಇದೆ ಅನ್ನೋದು ತುಂಬ ದೊಡ್ಡ ವಿಜ್ಞಾನ. ಅದು ಸೂರ್ಯೋದಯ 5 ದಿನ ಆಗಲಿಲ್ಲ ಅಂದರೆ ಬಹುಶಃ ಜೀವರಾಶಿಗಳು ಸತ್ತೋಗ್ತಾರೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಅದೊಂದು ಪ್ರಸಿದ್ಧವಾದ ಮಾತಿದೆ ಆಯುರ್ವೇದದಲ್ಲಿ. ದಶವೈದ್ಯ ಸಮೋ ವನ್ನಿಹಿ ಶತವೈದ್ಯ ಸಮೋ ರವಿಹಿ ಅಂತ. ಒಂದು ಅಗ್ನಿಯ ಸಂಬಂಧ 10 ಜನ ವೈದ್ಯರ ಬಳಿ ಸಂಬಂಧ ಬೆಳೆಸಿಕೊಂಡು ಆರೋಗ್ಯ ಪಡೆದಷ್ಟು ಆರೋಗ್ಯವನ್ನು ಕೊಡುತ್ತಂತೆ. ಅದೇ ಸೂರ್ಯನ ಕಿರಣ 100 ವೈದ್ಯರ ಗುಣಗಳನ್ನು ಒಂದು ಸೂರ್ಯನ ಕಿರಣ ಕೊಡುತ್ತೆ.
ಇವತ್ತು ವಿಟಮಿನ್ ಡಿ ಅದು ಇದು ಕೊರತೆ ಎಲ್ಲ ಹೇಳ್ತಾರಲ್ಲ, ವಿಟಮಿನ್ ಸಿ ಡಿ ಏನೇನೋ ಇವೆಲ್ಲ ನೂರಾರು, D ಹೌದು. ವಿಟಮಿನ್ ಡಿ ಅದೆಲ್ಲ ಸೂರ್ಯನ ಕಿರಣಗಳು. ಸೂರ್ಯ ಮುಂದೆ ಮಲ್ಕೊಳ್ತಾರೆ, ಸನ್ ಬಾತ್ ಅಂತ ಸನ್ ಮಾಡಿ. ಬಾತ್, ಆರೋಗ್ಯಂ ಭಾಸ್ಕರಾದಿಚ್ಚೇತ್. ಆ ಎಲ್ಲ ಆರೋಗ್ಯ ಬರೀ ಕಿರಣ ಬೆಳಕು ಬರೋದಲ್ಲ. ಇವತ್ತು ನಮ್ಮ ಕರೆಂಟಿನ ಬೆಳಕಿನಿಂದ ಹಾನಿಗಳೇ ಇದೆ ಇದರಿಂದೆಲ್ಲ. ಅದು ಇವತ್ತೆಲ್ಲ LED ಅದು ಇದು ನೂರಾರು ಬಂದಿದೆ, ಆದರೆ ಅದರಿಂದ ಒಂದು ಬೇರೆ ಥರ ಏನೋ ವಿಪರೀತ ಪರಿಣಾಮಗಳಿದೆ. ಎಣ್ಣೆಯ ದೀಪದಷ್ಟು ಕಣ್ಣಿಗೆ ಒಳ್ಳೆಯದಲ್ಲ ಈ ದೀಪಗಳು ಅಂತ ಇವತ್ತಿನ ಸೈನ್ಸ್ ಹೇಳ್ತಾ ಇದೆ. ಆದರೆ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಆರೋಗ್ಯಪೂರ್ಣವಾದ ಬೆಳಕುಗಳು. ಅಂಥ ಆರೋಗ್ಯ ತುಂಬುವ ಬೆಳಕಿನ ರೂಪದಲ್ಲೇ ನಾನಿದ್ದೀನಿ ಅಂತ ಕೃಷ್ಣ ಆ ವಿಭೂತಿ ರೂಪಗಳನ್ನು ಹೇಳಿಕೊಳ್ತಾನೆ. ಪ್ರಣವ ಸರ್ವ ವೇದೇಶು, ವೇದಗಳಲ್ಲಿ ಪ್ರಣವ ಮಂತ್ರ ನಾನು. ಶಬ್ದಕ್ಕೆ ಪೌರುಷಂ ನೃಷು, ಆ ಖೇ ಶಬ್ದ, ಪೌರುಷಂ ನೃಷು ಪೌರುಷಂ, ಆಕಾಶದಲ್ಲಿ ಹುಟ್ಟುವ ಶಬ್ದ ನಾನು. ಆ ಪುರುಷರಲ್ಲಿರುವಂತಹ ಏನು ಪೌರುಷ ಇದೆ ಅದು ನಾನು. ಪುಣ್ಯೋಗಂಧ ಪೃಥಿವ್ಯಾಂಚ, ಪೃಥ್ವಿಯಲ್ಲಿ ಒಳ್ಳೆ ಪರಿಮಳ ಬರುತ್ತೆ. ಮಳೆ ನೀರು ಬಿದ್ದಾಗ ಭೂಮಿಯಿಂದಲೇ ಒಂದು ಪರಿಮಳ ಬರುತ್ತೆ. ಎಷ್ಟೋ ಜನರಿಗೆ ಅದು ಆಸ್ವಾದ್ಯವಾದದ್ದು. ಸಿಟಿಗಳಿಗಿಂತ ಹೆಚ್ಚು ಹಳ್ಳಿಗಳಲ್ಲಿ ಮೊದಲನೇ ನೀರು ಭೂಮಿಗೆ ಬಿದ್ದಾಗ ಬರುವ ಗಂಧ ಇದೆ ಅಲ್ವಾ. ಅಥವಾ ಭೂಮಿಯಿಂದ ಒಂದು ಮಲ್ಲಿಗೆ ಅರಳುತ್ತೆ, ಅದರ ಪರಿಮಳ, ತುಳಸಿಯ ಪರಿಮಳ. ಪುಣ್ಯೋಗಂಧ ಪೃಥಿವ್ಯಾಂ, ಭೂಮಿಯಲ್ಲಿರುವ ಪುಣ್ಯಗಂಧವನ್ನು ಹಿಡ್ಕೊಂಡು ಬರುತ್ತೋ. ಅದು ಎಷ್ಟು ಅದ್ಭುತ. ಅದೇ ನಾನು. ಇದೆಲ್ಲ ವಿಜ್ಞಾನ. ಒಂದೊಂದೇ ಸಬ್ಜೆಕ್ಟಲ್ಲಿಯೂ ನನ್ನ ರೂಪಗಳಿದೆ, ಅದನ್ನು ನಾನು ಅಂತ ತಿಳ್ಕೊ. ಆ ಪುಣ್ಯೋಗಂಧ ಪೃಥಿವ್ಯಾಂಚ ತೇಜಸ್ಚಾಸ್ಮಿ ವಿಭಾವಸೌ, ವಿಭಾವಸುವಿನಲ್ಲಿ ತೇಜಸ್ಸು, ಅಗ್ನಿದೇವನಲ್ಲಿ ನಾನು ತೇಜಸ್ಸಾಗಿದ್ದೇನೆ. ಜೀವನಂ ಸರ್ವಭೂತೇಶು ತಪಶ್ಚಾಸ್ಮಿ ತಪಸ್ವಿಷು ಅಂತ ಹೀಗೆ ಅನೇಕ ಬಲಂ ಬಲವತಾಂಚಾಹಂ ತುಂಬ ಇದೆ. ಅದೊಂದು ರೀತಿ ಪಾರಾಯಣ ಆಗಿಬಿಡುತ್ತೆ. ಹೀಗೆ ಏಚೈವ ಸಾತ್ವಿಕಾಭಾವ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ವಿದ್ದಿ. ಸಾತ್ವಿಕವಾದ ಪದಾರ್ಥಗಳು ಅಂತ ಇದೆ, ರಾಜಸವಾದ ಪದಾರ್ಥಗಳು ಅಂತ ಇದೆ, ತಾಮಸವಾದ ಪದಾರ್ಥಗಳು ಅಂತ ಇದೆ. ಏನೇನು ಜಗತ್ತಿನಲ್ಲಿ ಏನೇನು ಪದಾರ್ಥಗಳು ಕಾಣುತ್ತೋ ಅದರಲ್ಲಿ ಯಾವ ಯಾವ ಗುಣಧರ್ಮಗಳಿದೆಯೋ ಅದನ್ನೆಲ್ಲ ಕ್ರಿಯೇಟ್ ಮಾಡಿದವನೇ ನಾನು. ಮತ್ತಪ್ಪರತರಂ ನಾಣ್ಯತ್. ಇಲ್ಲಿ ಇನ್ನು ಮ್ಯಾನುಫ್ಯಾಕ್ಚರಿಗೆ ಇನ್ಯಾರ್ದು ಸಹಕಾರಗಳಿಲ್ಲ. ಅದನ್ನು ನಿಯಮನ ಮಾಡಲಿಕ್ಕೆ ಜನಗಳನ್ನು ಇಟ್ಟಿದ್ದೀನಿ. ಆದರೆ ಅದು ಎಲ್ಲ ಆಲೋಚನೆಗಳು. ಈಗ ಮನೆ ಕಟ್ಟಬೇಕಾದ್ರೆ ಆರ್ಕಿಟೆಕ್ಚರ್ ಅವರು ಬೇರೆ, ಇಂಜಿನಿಯರ್ ಬೇರೆ, ಮೇಸ್ತ್ರಿ ಬೇರೆ, ಗಾರೆ ಕೆಲಸದವನು ಬೇರೆ. ಆದರೆ ಇಲ್ಲಿ ಎಲ್ಲವೂ ನಾನೇ ಅಂತಾನೆ ದೇವರು. ಮತ್ತು ಅವ್ರನ್ನೆಲ್ಲ ಕೆಲಸಕ್ಕೆ ಇಟ್ಟಿದ್ದೀನಿ ಅಂದರೆ ಆ ಕೆಲಸ ನೀವು ಮಾಡಿಬಿಡಿ, ನಾನು ಆರಾಮೂ ಅಲ್ಲ, ಅವ್ರ ಒಳಗಡೆ ನಿಂತು ಮಾಡೋನೂ ನಾನೇ. ಅದು ತೈತ್ತರೀಯದಲ್ಲಿ ಒಂದು ಮಾತು ಬರುತ್ತೆ, ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು ಹಾಗೇ ಇತ್ತಂತೆ. ಒಳಗೆ ಪ್ರವೇಶ ಮಾಡಿದ, ಆವಾಗಲೂ ಹಾಗೇ ಇತ್ತು. ಅವನು ಪ್ರವೃತ್ತಿ ಮಾಡಿದ, ಓಡ್ಲಿಕ್ಕೆ ಶುರು ಆಯಿತು. ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ಸಚ್ಚತ್ಯಚ್ಚಾಭವತ್. ಇದನ್ನೇ ಹೇಳುತ್ತೆ ಉಪನಿಷತ್ತು. ಅವನು ಏನು ಮಾಡಿದ ಅಷ್ಟೇ ಇತ್ತು. ಅವನಲ್ಲಿ ಕ್ರಿಯೆಗಳ ಆರಂಭ ಆಯಿತು, ಜಗತ್ತಿನಲ್ಲಿ ಕ್ರಿಯೆ ಆರಂಭ ಆಯಿತು. ಆದ್ದರಿಂದ ತೇನ ವಿನ ತೃಣಮಪಿ ನ ಚಲತಿ. ಜಗತ್ತಿನ ಎಲ್ಲ ಆಗುಹೋಗುಗಳು ನನ್ನಿಂದ ಅನ್ನುವ ಎಚ್ಚರ ನಿನಗಿರಲಿ. ತ್ರಿಭಿರ್ಗುಣಮಯೈರ್ಭಾವೈ ಮೋಹಿತಃ ಏಭಿಸ್ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ. ಆದರೆ ಇಷ್ಟು ಸ್ಪಷ್ಟವಾಗಿರುವ ನನ್ನನ್ನು ಈ ಜಗತ್ತಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ 3 ಗುಣಗಳಿಂದ ಕಟ್ಟಿ ಹಾಕಿದ್ದೀನಿ ಅವರನ್ನು. ರಾಜಸ ಸಾತ್ವಿಕ ತಾಮಸ ಭಾವಗಳಲ್ಲಿ ಸಿಕ್ಕಿ ಬಿದ್ದಿದ್ದಾರಾದ್ದರಿಂದ ಅವರಿಗೆ ಹೊರಗಡೆ ನೋಡುವ ಶಕ್ತಿ ಇದೆ ಹೊರತು ಒಳಗಡೆ ನೋಡ್ತಾ ಇಲ್ಲ. ಹೊರಗಡೆ ನೋಡ್ತಾ ಇರೋದೆಲ್ಲ ನನ್ನನ್ನೇ, ಅವನೇ ನಾನು ಒಳಗಡೆ ಇದ್ದೇನೆ. ಈಗ ಒಂದು ಅದಕ್ಕೆ ಹೇಳಿದ ಸೂತ್ರೇ ಮಣಿಗಣ ಇವ ಅಂತ. ನಿಮ್ಮ ಕಣ್ಣಿಗೆ ಎಲ್ಲ ಮಣಿಗಳು ಕಾಣುತ್ತೆ, ದಾರ ಕಾಣಲ್ಲ. ಆ ದಾರ ನಾನಾಗಿದ್ದೀನಿ, ತಂತು ನಾನಾಗಿದ್ದೀನಿ. ತನ್ಯತೆ ವಿಸ್ತಾರ್ಯತೆ ಪ್ರಪಂಚ ಅನೇನ ಇತಿ ತಂತು ಅಂತ. ತಂತು ಅಂದರೆ ಏನು? ಈ ಪ್ರಪಂಚವನ್ನೆಲ್ಲ ವಿಸ್ತಾರಗೊಳಿಸುವ ಶಕ್ತಿಗೆ ತಂತು ಅಂತ ಹೆಸರು. ಅದಕ್ಕೆ ಮಾಂಗಲ್ಯಂ ತಂತು. ತಂತು ಅಂದರೆ ಭಗವಂತ ಅಂತ ಅರ್ಥ. ಈ ಪ್ರಪಂಚವನ್ನೆಲ್ಲ ವಿಸ್ತಾರ ಮಾಡುವ ನಾನು ಕಾಣಲ್ಲ. ನಾವೊಂದು ಸಣ್ಣ, ಇದೇ ಅದ್ಭುತ ದೇವರ ಗುಣಗಳಲ್ಲಿ. ಅವನ ಕಾರುಣ್ಯ ದೊಡ್ಡದು. ಯಾಕೆ ಅಂದರೆ ನಾವೊಂದು ಸಣ್ಣ ಕೆಲಸ ಮಾಡಿದರೆ ತೋರಿಸ್ಕೊಳ್ಬೇಕು, ನಾವು ಫೋಕಸ್ ಆಗಬೇಕು ಅಂದ್ಕೊಳ್ತೇವೆ. ಇಷ್ಟು ದೊಡ್ಡ ಜಗತ್ತಿನ ನಿರ್ಮಾತೃ ಹಗಲು ರಾತ್ರಿ ಮಾಡ್ತಾನೆ ಪರಮಾತ್ಮ. ಹೆಸರು ಹಾಕಿ ಅದೇ ಟ್ಯೂಬ್ಲೈಟ್ ಮೇಲೆ ಹೆಸರು ಬರೆಸ್ಬಿಡ್ತಾರೆ ಕಪ್ಪು ಬಣ್ಣದಲ್ಲಿ, ಬೆಳಕೇ ಬರಲ್ಲ. ಟ್ಯೂಬ್ಲೈಟ್ ದಾನ ಮಾಡಿದವರು. ಆದ್ರಿಂದ ನಾನು ಕಾಣಿಸಿಕೊಳ್ಳದೇ ಇರುವುದೇ ದೇವರಿಗೆ ಅವ್ಯಕ್ತ ಅಂತ ಹೆಸರು. ಕಾಣಿಸಿಕೊಳ್ಳದೇ ಇರುವ ವ್ಯಕ್ತಿತ್ವಕ್ಕೆ ಅವ್ಯಕ್ತ ಅಂತ. ಪರಮಾತ್ಮ ಹಾಗೆ, ಅವನಿಗೆ ಸ್ವರಮಣರಿ ಅವನು. ನಮಗೆ ಯಾಕೆ ಬೇಕು ಅಂದರೆ ನಮಗೆ ಹೊಗಳಿದ ಮೇಲೆ ನಮಗೆ ಆನಂದ. ದೇವರಿಗೆ ಹಾಗಲ್ಲ, ಆನಂದ ಒಳಗಡೆ ಇದೆ. ಅದರ ಆವಿಷ್ಕಾರ ಜಗತ್ತಿನ ಸೃಷ್ಟಿ. ಆನಂದಕ್ಕಾಗಿ ಸೃಷ್ಟಿಯಲ್ಲ, ಆನಂದದ ಆವಿಷ್ಕಾರ ಜಗತ್ತು. ಹಾಗಾಗಿ ಅವನಿಗೆ ಯಾವುದರ ಅಪೇಕ್ಷೆಗಳಿಲ್ಲ. ದೈವಿಕೇಶ ಗುಣಮಯಿ ಮಮ ಮಾಯಾ ದುರತ್ಯಯ. ಇವರನ್ನೆಲ್ಲ ಈ ಪ್ರಕೃತಿ ಬಂಧನದಲ್ಲಿ ಕಟ್ಟಿ ಹಾಕೊಳ್ಳೋ ನನ್ನ ಹೆಂಡತಿ.
ಅವಳನ್ನು ಯಾರಿಗೂ ದಾಟ್ಲಿಕ್ಕಾಗಲ್ಲ. ಬ್ರಹ್ಮರುದ್ರಾದಿಗಳು ಶಿಷ್ಯರು ಅವಳಿಗೆ. ನನ್ನ ಹೆಂಡತಿ ಸಾಮಾನ್ಯ ಅಲ್ಲ, ಅವಳನ್ನು ಕಂಟ್ರೋಲ್ ಮಾಡುವ ತಾಕತ್ತಿರೋದು ನನಗೆ ಮಾತ್ರ. ಅಂದರೆ ಒಂಥರ ತನ್ನ ಫ್ಯಾಮಿಲಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತನಾಡ್ಕೊಂಡಿದ್ದಾನೆ. ಮಮ ಮಾಯಾ ಅಂತ ಹೇಳ್ಕೊಂಡಿದ್ದಾನೆ. ಅಲ್ಲಿ ಮಮ ಶಬ್ದ ಇದೆ. ನಮ್ಗೆ ಯಾರಿಗೂ ನಮ್ಮ ಹೆಂಡ್ತಿರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅವರಿಂದ ನಾವು ಕಂಟ್ರೋಲ್ ಆಗ್ತೀವಿ. ನಾನು ಅದನ್ನು ಬಾಯಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ ಅಷ್ಟೇ, ಅದು ಅಂಡರ್ಸ್ಟುಡ್ ಅದು. ಆಯಿತಾ, ಅಷ್ಟು ಚೆನ್ನಾಗಿ ಹೇಳ್ಕೊಳ್ತಾನೆ ದೇವರು. ಮಮ ಮಾಯಾ ದುರತ್ತೆಯ, ನನ್ನ ಹೆಂಡತಿಯನ್ನು ಮೀರಿ ನಡೆಯುವ ಶಕ್ತಿ ಯಾವ ಬ್ರಹ್ಮರುದ್ರಾದಿ ದೇವತೆಗಳಿಗೂ ಇಲ್ಲ. ಅದು ಒಂದು ರೀತಿಯಲ್ಲಿ ಇದು ನೋಡಿ, ಉಪನಿಷತ್ತಿನ ವ್ಯಾಖ್ಯಾನ ಸೂಕ್ತದಲ್ಲಿ, ಅಂಬ್ರಣಿ ಸೂಕ್ತದಲ್ಲಿ, ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧ. ನಾನು ಯಾರನ್ನ ಏನು ಬೇಕಾದರೂ ಮಾಡಬಲ್ಲೆ, ಆದರೆ ಅವನ ವಿಷಯದಲ್ಲಿ ನನಗೇನು ಮಾಡೋಕ್ಕಾಗಲ್ಲ. ಮಮಯೋನಿರಪ್ಸ್ವ ಅಂತ ಸಮುದ್ರ, ನನಗೂ ಕಾರಣನಾದವನು ಸಮುದ್ರದಲ್ಲಿದ್ದಾನೆ, ಅವನ ವಶದಲ್ಲಿ ನಾನಿದು ಬಿಟ್ಟಿದ್ದೇನೆ. ಜಗತ್ತೆಲ್ಲ ನನ್ನ ವಶದಲ್ಲಿದೆ, ಲಕ್ಷ್ಮಿ ಹೇಳೋದು, ಆದರೆ ನಾನು ಅವನ ವಶದಲ್ಲಿದ್ದೇನೆ. ಇಲ್ಲಿ ದೇವರು ಹೇಳ್ತಾನೆ ಜಗತ್ತೆಲ್ಲ ಅವಳ ವಶದಲ್ಲಿದೆ, ಆದರೆ ಅವಳು ನನ್ನ ವಶದಲ್ಲಿದ್ದಾಳೆ ಅಂತ ಸ್ಪಷ್ಟ ಹೇಳಿರೋ ವಿಷಯ ಇದೆ. ಹೌದು. ಮತ್ತೆ ಎಲ್ಲಿಯೂ ಒಂದು ಗಮನಿಸಬೇಕಾದ ಅಂಶ ಏನು ಅಂದರೆ, ಕೃಷ್ಣನ ರೂಪದಲ್ಲಿ ಎಲ್ಲಿಯೂ ಕೂಡ ನಾನು ಅಸ್ವತಂತ್ರ, ನನ್ನ ಕೈಯಲ್ಲಿ ಆಗಲ್ಲ, ಕೈ ಚೆಲ್ಲಿದ ಮಾತುಗಳೇ ಇಲ್ಲ. ಮತ್ತ ಪರತರಂ ನಾನಿತ್ತು, ನನಗಿಂತ ಸುಪ್ರೀಂ ಯಾರಿದ್ದಾರೆ ಅರ್ಜುನ, ತೋರಿಸು ತಾಕತ್ತಿದ್ರೆ ಅಂತಾನೆ. ಈ ಕಾನ್ಫಿಡೆನ್ಸ್, ಈ ರೀತಿ ಸರ್ವೋತ್ತಮತ್ವ ಚಿತ್ರಣ. ಕೆಲವೊಮ್ಮೆ ಏನಾಗುತ್ತೆ, ಅವ್ರು ನಿಮ್ಗೆ ಯಾರು ಅಂತ ಗೊತ್ತಿಲ್ಲ, ನಾವು ಹೊಗಳ್ತಿರ್ತೀವಿ, ಅವ್ರು ಹೇಳ್ತಿರ್ತಾರೆ ನನ್ನ ಹಣೆ ಬಾರ ನನಗೆ ಗೊತ್ತು, ಬಾಯಿ ಮುಚ್ಚು ಅಂತ. ದೇವ್ರು ಆಗಲ್ಲ, ನನ್ನ ಯೋಗ್ಯತೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲವನ್ನೂ ಪರಾಭವಗೊಳಿಸುವ ಶಕ್ತಿ ನಾನು ಅಂತ. ಇಷ್ಟು ಒಂದು ಅದ್ಭುತವಾದ ವ್ಯಕ್ತಿತ್ವ ಬೇರೆ ಯಾರಲ್ಲೂ ಕಾಣಲ್ಲ. ನನಗೊಂದು ಜ್ಞಾಪಕಕ್ಕೆ ಬರ್ತದೆ ಆಚಾರ್ಯ, ಇದನ್ನು ತಾವು ಹೇಳಿದಾಗ್ಲೇ ವಾಯುದೇವರ ವಿಷಯದಲ್ಲಿ, ವಾದಿರಾಜರ ವಿಷಯದಲ್ಲಿ ಒಂದು ಹೇಳಿದ್ರಿ ನೀವು ಹಿಂದಿನ ಒಂದು ಎಪಿಸೋಡಲ್ಲಿ. ಈ ವಾಯುದೇವರು ನಾನೇ ವಾಯುದೇವರು ಅಂತ ಹೇಳ್ಕೊಳ್ತಾರೆ. ನನ್ನದೇ ಈ 3 ಅವತಾರ, ವೇದಗಳಲ್ಲಿ ಇದೆಲ್ಲ ಉಲ್ಲೇಖ ಆಗಿದೆ ಅಂತ ಮಧ್ವಾಚಾರ್ಯರು ಹೇಳ್ಕೊಳ್ತಾರೆ. ಅದೇ ತರ ವಾದಿರಾಜರು ಅವರದೇ ಒಂದು ಗುಣಗಾನ ಮಾಡ್ತಾರೆ. ಅಂದ್ರೆ ನಾನು ಇಂಥವನು, ಯಾಕಂದ್ರೆ ನಾವು ಹೇಳದೇ ಇದ್ರೆ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿ, ಅಂದ್ರೆ ಕೃಷ್ಣ ಹೇಗೆ ಹೇಳ್ಕೊಳ್ತಾನೆ ಅದೇ ದಾರಿನಲ್ಲಿ ವಾಯುದೇವರು ಕೂಡ ನಮಗೆ ಅರ್ಥ ಆಗಲಿ ಅಂತ ಅವರ ಸ್ವರೂಪಗಳನ್ನು ಹೇಳಿಕೊಳ್ತಾರೆ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಃ. ಈ ಎಷ್ಟು ನಾನು ಇಷ್ಟು ಪ್ರವಚನ ಮಾಡಿದರೂ ಯಾರು ಕೆಟ್ಟ ಕರ್ಮದಲ್ಲಿ ಆಸಕ್ತರಾಗಿರ್ತಾರೆ ಅವ್ರಿಗೆ ನನ್ನನ್ನು ಟಚ್ ಮಾಡಲಿಕ್ಕೂ ಆಗಲ್ಲ, ನನ್ನ ಯೋಚನೆ ಮಾಡಲಿಕ್ಕೂ ಆಗಲ್ಲ, ನನ್ನ ಹತ್ತಿರವೂ ಬರೋದಿಲ್ಲ. ಯಾಕೆಂದರೆ ನನ್ನ ಹೆಂಡತಿ ಅವ್ರನ್ನೆಲ್ಲ ಮಾಯಾಪಂಜರದಲ್ಲಿ ಬಂಧನ ಮಾಡಿಬಿಟ್ಟಿರ್ತಾಳೆ. ಅಯೋಗ್ಯರಿಗೆ ಎಷ್ಟು ತಮಟೆ ಹೊಡೆದ್ರು ಅವರಿಗೆ ನನ್ನ ಬಗ್ಗೆ ಎಚ್ಚರ ಬರಲ್ಲ. ಆ ಥರ ಅವಳು ಪ್ರಕೃತಿ ಒಳಗಡೆಯಿಂದಲೇ, ಅಂದರೆ ಈಗ ಜ್ಞಾನ ಹೊರಗಡೆಯಿಂದ ಎಷ್ಟು ಫೋಕಸ್ ಲೈಟ್ ಹಾಕಿದ್ರು, 1000 ಸೂರ್ಯರ ಉದಯ ಆದರೂ ನಿಮಗೆ ಜ್ಞಾನ ಒಳಗಡೆಯಿಂದ ಬರಲಿಲ್ಲ ಅಂದರೆ ಹೊರಗಡೆ ಬೆಳಕು ಏನು ಮಾಡುತ್ತೆ? ಹಾಗಾಗಿ ಒಳಗಡೆಯಿಂದ ಬೆಳಕು ಕೊಡೋವಳು ನನ್ನ ಪತ್ನಿ. ಯಾರಿಗೆ ಅಲ್ಲಿ ಸ್ವಿಚ್ ಆಫ್ ಮಾಡಬೇಕು, ಯಾರಿಗೆ ಆನ್ ಮಾಡಬೇಕು ಅಂತ ಅವಳು ಕಂಟ್ರೋಲಲ್ಲಿದೆ. ಮನೆ ಒಡತಿ ಅವಳು. ಆಯಿತು. ಆದ್ದರಿಂದ ಯಾರಿಗೆ ಅಯೋಗ್ಯತನ ಇದೆ, ದೇವರ ನಿಂದನೆ ಮಾಡಬೇಕು ಅಂತ ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ಪಾರಾಯಣ ಮಾಡಿ ಮೋಕ್ಷಕ್ಕೆ ಹೋಗೋರು ಇದ್ದಾರೆ. ಅದನ್ನು ಓದಿ 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 ನಿಂದನೆ ಮಾಡಿ ಸಮಾಜ ಹಾಳು ಮಾಡೋರು ಇದ್ದಾರೆ. ಅದನ್ನು ಓದ್ತಾ ನಾನು ಅಜ್ಞಾನ ಕೊಟ್ಬಿಡ್ತೀನಿ, ಕೈಯಲ್ಲಿ ಹಿಡ್ಕೊಂಡ್ರು ಅವರಿಗೆ ಮೋಕ್ಷದ ಉಪಾಯ ಸಿಗಲ್ಲ. ಹಾಗೆ ನಾನು ಮಾಡಿಬಿಡ್ತೀನಿ, ನನ್ನ ಹೆಂಡತಿ ಮಾಡ್ತಾಳೆ ಅಂತ. ಅದರಲ್ಲಿ ಭಕ್ತರಲ್ಲಿ ವೈವಿಧ್ಯಗಳಿದೆ ಅಂತ ಮುಂದೆ ಹೇಳ್ತಾನೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜನ, ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ 4 ಆರ್ಥ ಭಕ್ತರು, ಯಾವಾಗಲೂ ಗೋಳು ಹೇಳ್ಕೊಳ್ಳೋ ಭಕ್ತರು ಅಂತ ಅರ್ಥ. ಅಯ್ಯೋ ದೇವರೇ ಕೃಷ್ಣ, ಅದು ಅಯ್ಯೋ ರಾಮ ನನ್ನನ್ನು ಕಾಪಾಡು, ಮಾಮುದ್ಧರ ಅಂತ ಅಳ್ತಾ ಎದ್ದು ಸ್ತೋತ್ರ ಮಾಡ್ತಾರೆ, ಕಷ್ಟಗಳ ಪರಿಹಾರ ಆಗಲಿ. ಇನ್ನು ಕೆಲವರು ಜಿಜ್ಞಾಸೆ, ದೇವರು ಅಂದರೆ ಏನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ಕೆಲವರಿಗೆ ಆ ತುಂಬ ಕುತೂಹಲದಿಂದ ಅಧ್ಯಯನ ಮಾಡೋರೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಇರಬೇಕು ಅಂತಿಲ್ಲ, ಇರುತ್ತೆ, ಎಲ್ಲರಿಗೂ ಇರುತ್ತೆ. ಅದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಇದು ಜಾಸ್ತಿ ಇರುತ್ತೆ ಮುಂದೆ. ಆಮೇಲೆ ಅರ್ಥಾರ್ಥಿ, ಇನ್ನು ಕೆಲವರಿಗೆ ಏನೋ ಬೆನಿಫಿಟ್ ಬೇಕು, ಅದಕ್ಕೆ ದೇವರನ್ನ ಸ್ತೋತ್ರ ಮಾಡ್ತಾರೆ. ಇನ್ನು ಅರ್ಥಾರ್ಥಿಗಳಾಗಿ ಅವಾಗ ಹೇಳಿದ್ವಲ್ಲ, ಭೂತ ಪ್ರೇತಗಳ ಹತ್ರ ಹೋಗೋರು ಇದ್ದಾರೆ. ಆ ಥರ ಅಲ್ಲ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಏನು ಕಷ್ಟ ಬಂದರೂ ನಾನು ನಮ್ಮ ದೇವ್ರ ಹತ್ರ ಕೇಳ್ಕೊಳ್ತೀನಪ್ಪ ಅಂತ ಶರಣಾಗತರಾಗಿ ಬರುವಂಥ ಒಂದು ಭಕ್ತರ ಗುಂಪಿದೆ. ಎಲ್ಲ ನನ್ನ ಭಕ್ತರೇ ಇವರು. ಆರ್ಥ ಭಕ್ತರು, ಜಿಜ್ಞಾಸು ಭಕ್ತರು, ಅರ್ಥಾರ್ಥಿ ಭಕ್ತರು, ಜ್ಞಾನಿ ಭಕ್ತರು ಅಂತ ಈ 4 ಜನ ಇದ್ದಾರೆ. ಅರ್ಜುನ ಕೇಳ್ತಾನೆ, ನಿನಗೆ ಯಾರು ಇಷ್ಟ ಅಂತ ಕೇಳ್ತಾನೆ. ಜ್ಞಾನಿ ಇತ್ತು ಆತ್ಮೈವ ಮೇಮತಂ, ಜ್ಞಾನಿ ನಂಗೆ ತುಂಬ ಇಷ್ಟ. ಎಷ್ಟು ಇಷ್ಟ? ನಾನು ಎಷ್ಟು ನನಗಿಷ್ಟನೋ ಅಷ್ಟೇ ಇಷ್ಟ. ಜ್ಞಾನೀತು, ಕೆಲವರು ಇದಕ್ಕೆಲ್ಲ ಗೊಂದಲ ಮಾಡಿಕೊಂಡು ಜ್ಞಾನೀತು ಆತ್ಮೈವ ಅಂದರೆ ಆ ಜ್ಞಾನಿ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅಂತ ಮತ್ತೆ ಅಲ್ಲಿ ಏನೋ ಒಂದು ಒರೆಸಲಿಕ್ಕೆ ನೋಡಿದ್ದಾರೆ. ಮಮ ಆತ್ಮ ಮಂತ್ರಿ ಅಂತ ಹೇಳ್ತಾನೆ ಒಬ್ಬ ರಾಜ. ಈ ಮಂತ್ರಿ ಇದಾನಲ್ಲ, ಅವನು ನನ್ನ ಆತ್ಮ,
ಅಂದರೆ ಆ ಮಂತ್ರಿ ರಾಜ ಒಂದು ಅಂತ ಹೇಳಿ ಇನ್ನು ಮಂತ್ರಿ ನಿನ್ನ ಹೆಂಡ್ತಿ ನನ್ನ ಹೆಂಡ್ತಿ ಒಂದು ಅಂದರೆ ಕಪಾಳ ಕೊಡಿತಾನೆ, ಶಿಕ್ಷೆ ಆಗುತ್ತೆ. ನನ್ನ ಆತ್ಮವನ್ನು ನಾನು ಎಷ್ಟು ಪ್ರೀತಿಸ್ತೇನೋ ನನ್ನ ಮಂತ್ರಿಯನ್ನು ಅಷ್ಟೇ ಪ್ರೀತಿಸ್ತೇನೆ ಅಂತ ಅರ್ಥ. ಹಾಗೆ ಜ್ಞಾನಿಯಾದ ಭಕ್ತನನ್ನು ನಾನು ಎಷ್ಟು ನನ್ನನ್ನು ಪ್ರೀತಿಸ್ತೇನೋ ಅಷ್ಟೇ ಪ್ರೀತಿಸ್ತೇನೆ. ಜ್ಞಾನೀತು ಆತ್ಮೈವ ಮೇಮತಂ ಅಂತ ಮುಂದೆ ಉದಾರ ಸರ್ವೈವೈತೆ, ಜ್ಞಾನಿ ಎಲ್ಲರೂ ಉತ್ಕೃಷ್ಟ ಚೇತನರೇ, ಅದರಲ್ಲಿ ಜ್ಞಾನಿಗೆ ಹೆಚ್ಚು ಫೋಕಸ್ ಮಾಡ್ತೀನಿ. ಆದ್ದರಿಂದ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಜನ್ಮಗಳು ಬಂದ್ಬಿಡುತ್ತೆ, ಸುಖ ದುಃಖಗಳು ಬಂದ್ಬಿಡುತ್ತೆ, ಮನೆ ಧನ ಕನಕ ತಿನ್ನಲಿಕ್ಕೆ ಬೇಕಾದಿಲ್ಲ ಬಂದ್ಬಿಡುತ್ತೆ. ನನ್ನ ಜ್ಞಾನ ಅಷ್ಟು ಸುಲಭವಾಗಿ ಬರಲ್ಲಪ್ಪ, ಅದಕ್ಕೆ ಅನೇಕ ಜನ್ಮಗಳ ಪರಿಪಾಕ ಇದೆ, ಸಾಧನೆ ಇದೆ, ತುಂಬ ದೊಡ್ಡ ಜೀವನದ ಎಸೆನ್ಸ್ ನನ್ನ ಜ್ಞಾನ. ಅದು ಅಷ್ಟು ಸುಲಭವಾಗಿ ಬರಲ್ಲ, ಬಹು ಜನ್ಮಗಳ ನಂತರ ಆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಜಗತ್ತಿನಲ್ಲಿ ಯಾರನ್ನು ಮಹಾತ್ಮ ಅಂತ ಕರಿಬೇಕು ಅಂದರೆ ವಾಸುದೇವ ಸರ್ವಂ. ಜಗತ್ತಿನ ತುಂಬ ವಾಸುದೇವ ವ್ಯಾಪಕನಾಗಿದ್ದಾನೆ, ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಯಾರು ಚಿಂತನೆ ಮಾಡ್ತಾನಲ್ವಾ ಸ ಮಹಾತ್ಮ, ಸ ದುರ್ಲಭ. ಅವ್ರು ಬೆರಳೆಣಿಕೆ ಜನ ಇದ್ದಾರೆ, ಅವನನ್ನೇ ಮಹಾತ್ಮ ಅಂತ ಕರಿ. ಯಾರೂ ಮಹಾತ್ಮರಲ್ಲ. ಕೆಲವರೆಲ್ಲ ಯಾರ್ಯಾರಿಗೋ ಮಹಾತ್ಮ ಅನ್ನೋ ಶಬ್ದವನ್ನು ಹಿಂದೆ ಜೋಡಿಸಿಬಿಡ್ತಾರೆ. ಅವ್ರು ಯಾರೂ ಮಹಾತ್ಮರಲ್ಲ. ಯಾರು ಜಗತ್ತಿನ ತುಂಬ ಅಂತರ್ಯಾಮಿ ತತ್ವವನ್ನು ಅನ್ವೇಷಣೆ ಮಾಡ್ತಾರೆ ಅವರು ನಿಜವಾದ ಮಹಾತ್ಮ. ಸಹ ದುರ್ಲಭ, ಅವರಷ್ಟು ಸುಲಭವಾಗಿ ಸಿಗಲ್ಲ. ಯಾಕೆಂದರೆ ಕಾಮೈಸ್ತೈಸ್ತೈ ಹೃತಜ್ಞಾನ ಪ್ರಪದ್ಯಂತಿ ಅನ್ಯ ದೇವತಾ. ಅವರಿಗೆ ಬೇಗ ವರಗಳು ಸಿಕ್ಬಿಡಬೇಕು. ರುದ್ರದೇವರನ್ನ ಪೂಜೆ ಮಾಡಿದರೆ ಬೇಗ ಶೀಘ್ರ ಫಲಪ್ರದ ಅವನು. ಇನ್ನೂ ಅವನ ಮಗನಿಗೆ ಹೆಸರಿದೆ ಗಣಪತಿಗೆ. ಏನು ಹೆಸರು ಗೊತ್ತಾ? ಕ್ಷಿಪ್ರ ಪ್ರಸಾದ ಅಂತ ಹೆಸರು. ಕ್ಷಿಪ್ರ ಅಂದರೆ ಬೇಗ ಅಂತ ಅರ್ಥ, ಪ್ರಸಾದ ಅಂದರೆ ಪೂಜೆ ಮುಗಿಯೋದ್ರೊಳಗಡೆ ಹೂ ಕೊಟ್ಟು ವರ ಕೊಟ್ಟು ಕಳಿಸ್ಬಿಡ್ತಾನೆ. ದೇವ್ರು ಹಂಗೆಲ್ಲ ಕೊಡಲ್ಲ. ಯಾಕೆ ಅಂದರೆ ಅವನು ಕೊಡೋದು ಸಾಮಾನ್ಯ ಅಲ್ಲ, ಅಸಾಮಾನ್ಯವಾದದ್ದನ್ನು. ಯಾರೋ ಭಿಕ್ಷುಕ ಬಂದ್ರ ಅಂದರೆ ಬೇಗ ಕಳಿಸ್ತೀವಿ, ₹1 ಕೊಟ್ಬಿಡು, ಬೇಗ ಕಳಿಸು, ನಮ್ಮ ಮನೆ ಮುಂದೆ ನಿಲ್ಲೋದು ಬೇಡ ಅಂತ. ಇವರೆಲ್ಲ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರೆ. ವಿಷ್ಣು ಹಾಗಲ್ಲ. ಅವನ ದೀನ ಆಗಲಿ ದರಿದ್ರನಾಗಲಿ ಸಾರ್ವಕಾಲಿಕವಾದ ಸುಖ ಕೊಡ್ತಾನೆ, ಸ್ವಲ್ಪ ವಿಳಂಬ ಮಾಡ್ತಾನೆ. ಕೊಡುವುದು ನಿಧಾನ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೆ ಆದರ ಇದೆ ಅಂತ ಅರ್ಥ. ಬೇಗ ಕೊಟ್ಟು ಕಳಿಸು ಅಂದರೆ ಆದರ ಇಲ್ಲ ಅಂತ ಅರ್ಥ. ಬೇಗ ಕೊಟ್ಟು ಕಳಿಸುವ ದೇವತೆಗಳ ಬೇಗ ಕೊಟ್ಟು ಕಳಿಸುವ ದೇವತೆಗಳ ಹತ್ರ ಕೈಯೊಡ್ಡೋರು ಮೂಢಚೇತನರು. ಆ ದೇವತೆಗಳ ಹತ್ರ ಹೋಗಿ ಬೇಡುವವರೆಲ್ಲ ಮೂಢಚೇತನರು. ತಮ್ ನಿಯಮಾಸ್ತಾಯ ಪ್ರಕೃತಿಯ ನಿಯತಾಸ್ವಯ. ಅವರವರ ಯೋಗ್ಯತೆಗೆ ತಕ್ಕಂತೆ ನನ್ನ ಹೆಂಡತಿ ಕಂಟ್ರೋಲ್ ಮಾಡಿ ಕಳಿಸ್ಬಿಡ್ತಾಳೆ ಅವ್ರವ್ರ ಹತ್ರ. ಆದರೆ ನನ್ನನ್ನು ಬಂದು ಮುಟ್ಟಬೇಕು, ನನ್ನನ್ನು ಟಚ್ ಮಾಡಬೇಕು ಅಂದರೆ ತುಂಬ ದೊಡ್ಡ ಯೋಗಿ ಆಗಿರ್ತಾನವನು. ಯೋ ಯಾಮ್ಯಾಂ ತನುಭಕ್ತಃ ಶ್ರದ್ಧೆಯಾರ್ಚಿತಮಿಚ್ಛತಿ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ಯಾರ್ಯಾರಿಗೆ ಯಾವುದ್ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೇ ಡೆವಲಪ್ ಮಾಡ್ತೀನಿ. ನಿಮಗೆ ಭೂತಾರಾಧನೆ ಇಂಟ್ರೆಸ್ಟ್ ಇದ್ದರೆ ನಾನು ಅದನ್ನೇ ಡೆವಲಪ್ ಮಾಡ್ತೀನಿ. ನನಗೆ ನನ್ನನ್ನೇ ಮಾಡಬೇಕು ಅಂತಿಲ್ಲ. ಕೆಲವರಿಗೆ ನನ್ನ ಸ್ತೋತ್ರ ಮಾಡ್ತಿಲ್ಲ, ಅವ್ರು ನಮ್ಮ ಗುಂಪಿನವರಲ್ಲ. ನಾನು ಆಗಲ್ಲ. ಯಾರ್ಯಾರಿಗೆ ಯಾವ ಯಾವ ಭಾವಗಳಿದೆ ಅದನ್ನು ಎನ್ಕರೇಜ್ ಮಾಡ್ತೀನಿ ಅಂತ ದೇವರು. ಸತಯಾ ಶ್ರದ್ಧೆಯ ಯುಕ್ತ ತಸ್ಯಾರಾಧನ ಮೀಹತೆ ಲಭತೆ ಚ ತದಕ್ಕಾಮಾನ್ ಮಯ್ಯೈವ ವಿಹಿತಾನ್ ಹಿತಾನ್. ಆದರೆ ಒಂದು ನೆನಪಿಟ್ಕೋ, ಯಾರ್ಯಾರು ಏನೇನು ಫಲ ಕೊಟ್ಟರು ಅಂದರೆ ರುದ್ರದೇವ್ರು ಫಲ ಕೊಟ್ಟರು, ಗಣಪತಿ ಕೊಟ್ಟರು ಅಂತ ತಿಳ್ಕೊಳ್ತಿರ್ತಾರೆ. ಅವರ ಒಳಗಡೆ ನಿಂತು ಕೊಟ್ಟವನು ನಾನೇ. ಆದ್ದರಿಂದ ಕ್ಷುದ್ರ ಭೂತ ಪ್ರೇತ ಪಿಶಾಚಿಗಳು ನಿಂತು ಫಲವನ್ನು ಕೊಟ್ಟವನು ನಾನೇ, ದೇವತೆಗಳು ನಿಂತು ಫಲವನ್ನು ಕೊಟ್ಟವನು ನಾನೇ, ಸಾಕ್ಷಾತ್ತಾಗಿ ಫಲ ಕೊಡುವವನು ನಾನೇ. ನನ್ನನ್ನು ಬಿಟ್ಟು ಯಾರಿಗೂ ಮಿಸುಕಾಡ್ಲಿಕ್ಕಾಗಲ್ಲ, ಅಷ್ಟು ದೊಡ್ಡವನು ನಾನು. ಇದೇ ಪುರುಷೋತ್ತಮನ ಚಿಂತನೆ, ಇಷ್ಟು ಸ್ಪಷ್ಟ. ಆದರೆ ಒಂದು ತಿಳ್ಕೊ, ಅವರ ಮೂಲಕ ಎಲ್ಲ ನಾನೇ ಕೊಟ್ಟಿದ್ದು ಅಂದ್ಬಿಟ್ಟು ದೇವರು ಕೊಟ್ಟಿದ್ದು ಪೂರ್ಣ ಅಂತ ತಿಳ್ಕೊಳ್ಳಬೇಡ. ಇತರ ದೇವತೆಗಳ ಆರಾಧನೆಯಿಂದ ಏನು ನೀವು ಪಡ್ಕೊಂಡಿದ್ದೀರಿ ಅದೆಲ್ಲ ಎಂಡಿದೆ ಅದಕ್ಕೆ, ಆ ಫಲಗಳಿಗೆ ತಾತ್ಕಾಲಿಕ. ಅದು ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಆದ್ದರಿಂದ ಇತರ ದೇವತೆಗಳ ಆರಾಧನೆಯಿಂದ ಪಡೆಯುವ ಫಲಗಳೆಲ್ಲ ಅದಕ್ಕೆ ಎಂಡಿದೆ. ನನ್ನ ಆರಾಧನೆಯಿಂದ ಪಡೆಯುವ ಫಲಕ್ಕೆ ಎಂಡಿಲ್ಲ, ನಿತ್ಯ ಸುಖದ ಕಡೆ ಕರೆದುಕೊಂಡು ಹೋಗುತ್ತೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ. ಇನ್ನೂ ಒಂದು ದೊಡ್ಡ ದಡ್ಡತನ ಇದೆ ಅರ್ಜುನ ಜಗತ್ತಿನಲ್ಲಿ ಅಂತ ಈ ನಾನು ಜೀವಬ್ರಹ್ಮೈಕ್ಯ ಭಾವನ ಖಂಡನೆ ಮಾಡ್ತಾನೆ ನೇರವಾಗಿ ಈ ಶ್ಲೋಕದಲ್ಲಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ, ದೇವ್ರ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ, ಜೀವರೂಪವಾಗಿ ಪ್ರಕಟ ಆಗಿದ್ದಾನೆ ದೇವರು ಅಂತ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಅವ್ಯಕ್ತ ಅಂದರೆ ಬ್ರಹ್ಮ, ವ್ಯಕ್ತಿ ಅಂದರೆ ಅಭಿವ್ಯಕ್ತಿಯನ್ನು ಪಡೆದ ಜೀವ ಅಂತ ಅರ್ಥ. ಬ್ರಹ್ಮನೇ ಜೀವ ಅಂತ ಅಬುದ್ಧಯ ಮನ್ಯಂತೆ. ಬ್ರಹ್ಮ ಬೇರೆ ಅಲ್ಲ, ಜೀವೋ ಬ್ರಹ್ಮೈವ ನಾಪರಃ. ಬ್ರಹ್ಮ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ ಅಂತ ಕೆಲವರು ವ್ಯಾಖ್ಯಾನ ಮಾಡಿಬಿಡ್ತಾರೆ. ಪರಂಭಾವಂ ಅಜಾನಂತಹ, ನಾನು ಸರ್ವೋತ್ತಮ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಹೀಗೆ ವ್ಯಾಖ್ಯಾನ ಮಾಡಿಬಿಡ್ತಾರೆ. ಮಮ ಅವ್ಯಯಂ ಅನುತ್ತಮಂ, ನಾನು ಅನುತ್ತಮ, ನಾನು ಶ್ರೇಷ್ಠ ಅನ್ನುವ ಜ್ಞಾನ ಇಲ್ಲದೆ ದಡ್ಡತನದ ಪರಾಕಾಷ್ಠೆಯಿಂದ ಹೀಗೆ ಅಸದ್ವ್ಯಾಖ್ಯಾನ ಮಾಡಿಕೊಂಡು ಬಿಡ್ತಾರೆ. ಇದಕ್ಕೊಂದು ಪುರಾಣದ ಸಂವಾದದ ಶ್ಲೋಕ ಇದೆ.
ಅವ್ಯಕ್ತ ಪರಮಾತ್ಮೋಸೌ. ಇಲ್ಲಿ ನೋಡಿ, ಅವ್ಯಕ್ತ ವ್ಯಕ್ತ ಅನ್ನೋದಕ್ಕೆ ಜೀವ ಪರಮಾತ್ಮ ಅಂತ ಐಕ್ಯ ಹೇಳ್ತಾರೆ ಅಂತ ವ್ಯಾಖ್ಯಾನ ಮಾಡಿದೆ. ಅವ್ಯಕ್ತ ಪರಮಾತ್ಮೋಸೌ, ವ್ಯಕ್ತೋ ಜೀವ ಉದಾಹೃತಃ. ಅವ್ಯಕ್ತ ಅಂದರೆ ಪರಮಾತ್ಮ, ವ್ಯಕ್ತ ಅಂದರೆ ಜೀವ. ಮನ್ವತೆ ಯಸ್ತಯೋರೈಕ್ಯಂ ಸತು ಯಾತ್ಯಧರಂ ತಮಃ. ಯಾರು ಈ ಜೀವ ಪರಮಾತ್ಮರಿಗೆ ಐಕ್ಯವನ್ನು ಚಿಂತನೆ ಮಾಡ್ತಾರೆ ಅವರು ಅಂಧನ್ ತಮಸ್ಸಿಗೆ ಹೋಗಿ ಬೀಳ್ತಾರೆ ಅಂತ ಪುರಾಣದ ವಾಕ್ಯ ಇದೆ. ಇಲ್ಲಿ ಮಧ್ವಾಚಾರ್ಯನ ಹೇಳ್ಕೊಂಡು ಬರಬೇಡಿ ಅಂತ ಹೇಳಿದೆ. ಇದು ಭಗವದ್ಗೀತೆ ಹೇಗೆ ವ್ಯಾಸರ ಮಾತೋ, ಜೀವಬ್ರಹ್ಮರೇ ಐಕ್ಯವನ್ನು ಹೇಳೋರು ಅನರ್ಥಕ್ಕೆ ಭಾಗಿಯಾಗ್ತಾರೆ ಅನ್ನೋದು ವೇದವ್ಯಾಸದೇವರ ಮಾತು. ಇದು ಯಾವುದೋ ಒಂದು ಮತ ಎಳೆದು ತಂದರು ಅಂತೆಲ್ಲ ಅಂದ್ಕೊಳ್ಬೇಡಿ. ಆ ವೇದವ್ಯಾಸದೇವರ ಮಾತನ್ನು ಮಧ್ವಾಚಾರ್ಯರು ಉದಾಹರಿಸಿದರು ಅಷ್ಟೇ. ಹೊಸದಾಗಿ ಸಿದ್ಧಾಂತ ಸ್ಥಾಪಕರು ಯಾರು ಹೇಳಿ? ಸರಿಯಾದ ಸಿದ್ಧಾಂತ ಸ್ಥಾಪಕರು ಮಧ್ವಾಚಾರ್ಯರಲ್ಲ, ವೇದವ್ಯಾಸದೇವರು. ಮಧ್ವಾಚಾರ್ಯರು ಪ್ರವರ್ತಕರು. ಅವ್ರು ಹೇಳಿದ್ದನ್ನು ಚಾಲನೆಗೆ ತಂದರು, ಸಮಾಜದಲ್ಲಿ ಸ್ಥಾಪನೆ ಮಾಡಿದ್ದು ವೇದ ಸಿದ್ಧಾಂತ, ವೇದವ್ಯಾಸದೇವರ ಸಿದ್ಧಾಂತ ಅದು. ಹಾಗಾಗಿ ಒಂದು ಅದ್ವೈತದ ಚಿಂತನೆ ಇದೆ, ಮಾಯಾವಾದದ ಚಿಂತನೆ ಇದೆ. ಏನೋ ದೇಹದೃಷ್ಟ್ಯಾತು ದಾಸೋಹಂ ಆತ್ಮದೃಷ್ಟ್ಯಾ ತ್ವಮೇವಾಹಂ ಅಂತ. ಇಲ್ಲ ರೀ, ನೀನೇ ದೇವರು ಅಂದರೆ ಮತ್ತೆ ಈಶ ಭಾವ ಹೇಗೆ ಹುಡುತ್ತೆ? ಸ್ವಾಮಿ ಭೃತ್ಯ ಭಾವ ಎಲ್ಲ ಹೇಗೆ ಬರುತ್ತೆ? ನಾನು ಅವನ ದಾಸನ ಮಾಡಿಕೋ ಎನ್ನ. ನಾನೇ ದೇವರು ಅಂತ ಆದಮೇಲೆ ಇನ್ಮೇಲೆ ನೀವು ಪುರಂದರದಾಸರದ ಆ ಪದ್ಯ ಹೇಳಬಾರ್ದು. ದಾಸನ ಮಾಡಿಕೋ ಎನ್ನ ಹೇಳಲೇಬಾರ್ದು ನೀವು. ಈಶನ ಮಾಡಿಕೋ ಎನ್ನ ಅಂತ ಹೇಳ್ಬೋದಷ್ಟೇ. ಸ್ವಾಮಿ ಭೃತ್ಯ ನ್ಯಾಯ ಹೇಗೆ ಬರುತ್ತೆ? ಅದಕ್ಕೆ ಅವ್ರದ್ದೊಂದು ವ್ಯಾಖ್ಯಾನ ಇದೆ. ದೇಹದೃಷ್ಟ್ಯಾತು ದಾಸೋಹಂ, ದೇಹದ ದೃಷ್ಟಿಯಿಂದ ನಾನು ಅವನ ದಾಸ. ಆದರೆ ಆತ್ಮದೃಷ್ಟ್ಯಾ ತ್ವಮೇವಾಹಂ, ಒಳಗಡೆ ಇರುವ ಆತ್ಮಗಳು ಅವನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಇಂಥ ಒಂದು ಸಿದ್ಧಾಂತ ಇದೆ. ಆದರೆ ಈ ಸಿದ್ಧಾಂತಕ್ಕೆ ಕೃಷ್ಣನ ಈ ಎಲ್ಲ ಮಾತುಗಳು ತಪ್ಪಾಗಿ ಬಿಡುತ್ತೆ. ಆವಾಗ ಈ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಿಟ್ರೆ, ಆತ್ಮರಿಗೂ ಪರಮಾತ್ಮನಿಗೂ ಭೇದ ಇಲ್ಲ ಅಂತ ಹೇಳಿಬಿಟ್ರೆ, ಮತ್ತ ಪರತರಂ ಅಂತ ಹೇಳಿದಾನೆ ದೇವರು. ವಾಸುದೇವ ಸರ್ವಮಿತಿ ಅಂತ ಜಗತ್ತಿನಲ್ಲೇ ಅಂತರ್ಯಾಮಿ ತತ್ವವನ್ನು ಹೇಳಿದ್ದಾನೆ. ಉತ್ತಮ ಪುರುಷಸ್ತು ಅನ್ಯ ಅಂತ ಹೇಳಿದ್ದಾನೆ. ಅನ್ಯ ಶಬ್ದ ಇದೆ, ಪರತರ ಶಬ್ದ ಇದೆ. ಇದೆಲ್ಲ ಭೇದವಾಚಕ ಶಬ್ದಗಳು. ಇದನ್ನೆಲ್ಲ ಕೂಡಿಸಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ಭಗವದ್ಗೀತೆಯನ್ನು 100 ವರ್ಷಗಳ ಕಾಲ ಪ್ರವಚನ ಮಾಡಿ ನೀವು ಅಂತರ್ಯಾಮಿ ತತ್ವವನ್ನು ಹೇಳದೆ, ಜೀವರಿಗಿಂತ ಭಗವಂತ ಸರ್ವೋತ್ತಮ ಅಂತ ಹೇಳದೆ ಎಪಿಸೋಡ್ ಮುಗಿದರೆ ನಿಮಗೆ 5 ಪೈಸಾ ಅದರಲ್ಲಿ ಫಲ ಇಲ್ಲ. ನಾನು ಪ್ರವಚನ ಮಾಡಿದ್ದಕ್ಕೆ 5 ಪೈಸಾ ಫಲ ಇಲ್ಲ. 1000 ವರ್ಷಗಳ ಕಾಲ ಈ ತತ್ವವನ್ನು ಅರ್ಥ ಮಾಡಿಕೊಳ್ಳದೆ ನೀವು ಭಗವದ್ಗೀತೆ ಪಾಲನೆ ಮಾಡಿದರೂ ನಿಮ್ಮ ಬದುಕಿನ 1 ಇಂಚು ಸಾಧನೆ ನಡೆಯಲ್ಲ. ಅಷ್ಟು ದಿಟವಾಗಿ ಭಗವಂತ ತನ್ನ ಸರ್ವೋತ್ತಮತ್ವವನ್ನು, ಇದನ್ನೇ ನಾವು ಹೇಳಿದ ಪ್ರತಿಜ್ಞೆ ಮಾಡಿದ, ನಿನಗೆ ಜ್ಞಾನ ಅಂದರೂ ಹೇಳ್ತೇನೆ, ನನ್ನ ಬಗ್ಗೆ ವಿಜ್ಞಾನ ಅಂದರೂ ಹೇಳ್ತೇನೆ. ಹೇಗೆ ಹೇಳ್ತೇನೆ ಅಂತ ಹೇಳಿದ ದೇವರು, ನಿನಗೆ ಅಸಂಶಯಂ ಸಮಗ್ರಮ್ಮ, ಡೌಟ್ ಇಲ್ಲದೇ ಹೇಳ್ತೀನಿ ಅಂತ ಹೇಳಿದ. ನಮಗೆ ಡೌಟ್ಗಳು ಯಾವ್ದು ಹೇಳಿ? ಜೀವಬ್ರಹ್ಮರು ಒಂದೇನಾ ಬೇರೆನಾ? ಇದೆಲ್ಲ ಡೌಟು. ಹೌದು, ಅದನ್ನು ಕ್ಲಿಯರ್ ಮಾಡಿದ ದೇವರು. ನಿನಗೆ ಡೌಟ್ ಬರದೇ ಇರುವಾಗ ಹೇಳ್ತೀನಿ, ನಿನ್ನ ಸಂಶಯ ಕ್ಲಿಯರ್ ಮಾಡ್ತೀನಿ. ಅದಕ್ಕೆ ಪ್ರಮಾಣ ಆಧಾರಿತವಾಗಿ ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾರುತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ. ಯಾವ ಮೂಢ ಜಗತ್ತಿಗೂ ನಾನು ಹುಟ್ಟಿಲ್ಲದೆ ಇದ್ದವನು. ನಿಮಗೆಲ್ಲ ಹುಟ್ಟಿದೆ, ನನಗೆ ದೇಹದಿಂದಲೂ ಹುಟ್ಟಿಲ್ಲ, ಆತ್ಮನಿಂದಲೂ ಹುಟ್ಟಿಲ್ಲ. ನಾನು ನಾಶರಹಿತ. ಆದರೆ ಈ ಮೂರ್ಖ ಜಗತ್ತಿಗೆ ನಾನು ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೊಣೆಗಾರ ಅಲ್ಲ, ಅವರವರ ಯೋಗ್ಯತೆ ಅವರವರ ಹಣೆಬಾರ ಅಂತಾನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಅನಂತ ಪ್ರಪಂಚ ಹಿಂದೆ ಹೋಗಿದೆ. ಅನಂತ ಬ್ರಹ್ಮನ ಹಿಂದೆ ಈ ಟೈಮಲ್ಲಿ ಏನಾಗ್ತಾ ಇದೆ ಕೇಳು, ನಾನು ಹೇಳ್ತೀನಿ. ಮುಂದೆ ಅನಂತ ಬ್ರಹ್ಮರು ಮುಂದೆ ಬರಲಿಕ್ಕಿದ್ದಾರೆ. ಅವತ್ತು ಏನಾಗುತ್ತೆ, ಅವ್ನು ಡ್ರೆಸ್ ಕೋಡ್ ಏನು ಕೇಳು, ನಾನು ಹೇಳ್ತೀನಿ. ಹೇಳಿದಾನ ಇಲ್ವಾ? ಧೃತರಾಷ್ಟ್ರ ಹುಟ್ಟೋಕ್ಕಿಂತ 600 ವರ್ಷ ಮೊದಲು ವೇದವ್ಯಾಸದೇವರು ಮಹಾಭಾರತ ರಚನೆ ಮಾಡಿದ್ದಾರೆ. ಯಾರ್ಯಾರು ಯಾವತ್ತಿನ ದಿನ ಯುದ್ಧ ಭೂಮಿಯಲ್ಲಿ ಯಾವ್ಯಾವ ಡ್ರೆಸ್ ಕೋಡಲ್ಲಿ ಯಾವ ಬಾಣ ಹಿಡ್ಕೊಂಡು ಯಾರಿಗೆ ಹೆಂಗೆ ಹೊಡಿತಾರೆ ಅಂತ ಟೈಮ್ ವಿತ್ ಟೈಮ್ ಹೇಳಿದ್ದಾರೆ. 600 ವರ್ಷದ ಮೊದಲು. ಅದನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಆ ವೇದವ್ಯಾಸ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಮುಂದೆ ಆಗುವ ಪ್ರಪಂಚ, ಹಿಂದೆ ಆದ ಪ್ರಪಂಚ, ಈಗ ನಡೆಯುವ ಪ್ರಪಂಚ ನಾನು ಹೆಂಗೆ ತಿಳ್ಕೊಂಡಿದ್ದೀನಿ ಆ ರೀತಿ ಯಾರೂ ತಿಳ್ಕೊಂಡಿಲ್ಲ. ಮಾಂತು ವೇದನ ಕಶ್ಚನ, ನನ್ನನ್ನು ಯಾರೂ ಅಷ್ಟು ಪರಿಪೂರ್ಣವಾಗಿ ತಿಳ್ಕೊಂಡಿಲ್ಲ. ನನ್ನನ್ನು ತಿಳ್ಕೊಳ್ಳುವ ವಿಷಯದಲ್ಲಿ ನನ್ನ ಹೆಂಡತಿಯೂ ಸೋಲ್ತಾಳೆ, ನಿಮಗೆಲ್ಲ ಆಗುತ್ತೆ ಅಂತ ಕೇಳ್ತಾನೆ. ತಿಳಿಯದ ಹಾಗೆ ಅಂತ ಅವಳಿಗೆ ಪೂರ್ಣವಾಗಿ ನನ್ನನ್ನು ತಿಳಿಯುವುದರಲ್ಲಿ ಸೋಲ್ತಾಳೆ ಅವಳು ಕೂಡ. ಅಂಥ ದೊಡ್ಡ ವ್ಯಕ್ತಿತ್ವದ ಪರಮಾತ್ಮನ ಜೊತೆಗೆ ನಾನು ನೀನು ಒಂದೇನು ಬಿಟ್ಟರೆ ಅವನ ಈಶಕೋಪ ಎಷ್ಟು ಪ್ರಖರವಾಗಿ ಬರುತ್ತೆ ಆಲೋಚನೆ ಮಾಡಿದ್ದೀರಾ? ಯಾವತ್ತೂ ಜೀವಬ್ರಹ್ಮೈಕ್ಯವನ್ನು ಹೇಳಬೇಡ ಅಂತ
ಕೃಷ್ಣನ ಅಭಿಪ್ರಾಯ. ಇಚ್ಛಾದ್ವೇಷ ಸಮತ್ವೇನ ದ್ವಂದ್ವಮೋಹೇನ ಭಾರತ ಸರ್ವಭೂತಾನಿ ಸಮೋಹಂ ಸರ್ಗೇ ಯಾಂತಿ ಪರಂತಪ. ಯಾಕೆ ಈ ಅಜ್ಞಾನ ಬರುತ್ತೆ ಅಂದರೆ ನೂರಾರು ಕೆಟ್ಟ ಆಸೆಗಳಿರುತ್ತೆ, ದ್ವೇಷಗಳಿರುತ್ತೆ, ಆಮೇಲೆ ದ್ವಂದ್ವಗಳಿರುತ್ತೆ, ಗೊಂದಲಗಳಿರುತ್ತೆ, ಕೆಟ್ಟ ಕೆಟ್ಟ ಉಪದೇಶಗಳಿರುತ್ತೆ. ಅದಕ್ಕೆ ಬುದ್ಧಿ ಹಾಳಾಗಿರುತ್ತೆ ಅಂತ ಅಂದೇವರು. ಸರಿಯಾದ ತಿಳುವಳಿಕೆ ಅದಕ್ಕೆ ಬರಲ್ಲ. ಆದ್ದರಿಂದ ಯಾರಿಗೆ ದ್ವಂದ್ವಗಳ ನಾಶ ಆಗುತ್ತೆ ಅವರು ದೃಢವಾದ ಭಕ್ತಿಯಿಂದ ನನ್ನನ್ನೇ ಧ್ಯಾನ ಮಾಡ್ತಾರೆ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತೆಯೇ ತೇ ಬ್ರಹ್ಮ ತದ್ವಿದು ಕೃಸ್ತಂ ಅಧ್ಯಾತ್ಮಂ ಕರ್ಮಚಾಕಿಲಂ. ಅಧ್ಯಾತ್ಮ ನನ್ನನ್ನು ಧ್ಯಾನ ಮಾಡೋರೆಲ್ಲ ಜರಾಮರಣ ಮೋಕ್ಷಾಯ ಅಂದ್ರೇನು, ಈ ಜನನ ಮರಣಗಳೆಂಬ ತಗ್ಗು ಮಿಟ್ಟೆಯಲ್ಲಿ ಮತ್ತೆ ಮತ್ತೆ ಒದ್ದಾಡಬಾರದು ಅನ್ನುವ ಭಾವ ಇದ್ದವರೆಲ್ಲ ನನ್ನನ್ನು ಧ್ಯಾನ ಮಾಡ್ತಾರೆ. ಆದ್ದರಿಂದ ಸಾಧಿಭೂತಾರಿ ದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಹು ಪ್ರಯಾಣ ಕಾಲೇ ಚ ಮಾಂ ತೇ ವಿದುರು ಯುಕ್ತಚೇತಸಃ ಅಂತ ಪ್ರಯಾಣ ಕಾಲದಲ್ಲಿ ಅಧಿಭೂತ ಅಧಿಯಜ್ಞ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡವರು, ಪ್ರಯಾಣ ಕಾಲದಲ್ಲಿ ನನ್ನನ್ನು ಸರಿಯಾಗಿ ಧ್ಯಾನ ಮಾಡಿದವರು ಮೋಕ್ಷಕ್ಕೆ ಹೋಗ್ತಾರೆ ಅರ್ಜುನ ಅಂತ ಹೇಳಿದ. ಪ್ರವಚನ ಹೆಂಗೆ ಮಾಡಿದಾನೆ ಹೇಳಿ, ಏನು ಅರ್ಥ ಆಗದೆ ಇರೋ ಸೆಂಟೆನ್ಸ್ ಕೊನೆಗೆ ಹೇಳಿಬಿಟ್ಟ. ಅಧಿಭೂತ ಅಂದ, ಅಧಿಯಜ್ಞ ಅಂದ, ಪ್ರಯಾಣ ಕಾಲ ಅಂದ. ಅವರು ನನ್ನನ್ನು ತಿಳ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ ಅರ್ಜುನ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಕೃಷ್ಣ ನನಗೆ ಅರ್ಥನೇ ಆಗಲಿಲ್ಲ, ಅಧಿಭೂತ ಅಂದ್ರೇನೋ, ಅಧಿಯಜ್ಞ ಅಂದ್ರೇನೋ, ಅಕ್ಷರ ಅಂದ್ರೆ ಏನೋ, ಪ್ರಯಾಣ ಕಾಲ ಅಂದ್ರೇನೋ, ಯಾವುದೋ ಅರ್ಥ ಆಗ್ತಾ ಇಲ್ಲ, ಎಲ್ಲ ಬ್ಲಿಂಕ್ ಆಗ್ತಾ ಇದೆ. ಅದಕ್ಕೆ ಇನ್ನೊಂದು ಅಧ್ಯಾಯ. ಅದೇ ಪ್ರಶ್ನೆ. ಅಂದರೆ ಈ ಸಾಮಾನ್ಯ ಧಾರಾವಾಹಿಗಳಲ್ಲಿ ಮುಂದಿನ ಕಥೆಗೆ ಅದು ಕ್ಲೈಮ್ಯಾಕ್ಸ್ ಕುತೂಹಲ ಹುಟ್ಟುವಾಗಿರಬೇಕು. ಅದನ್ನು ಯಾವತ್ತೂ ಕ್ರಿಯೇಟ್ ಮಾಡಿದ್ದಾನೆ ಕೃಷ್ಣ. ಅಂದ್ರೆ ಕರೆಕ್ಟಾಗಿ ಎಲ್ಲಿ ಕಟ್ ಮಾಡ್ತಾರೆ ಅಂದ್ರೆ ಇವಳು ಹೋಗಿರ್ತಾಳೆ, ಅವ್ನು ಯಾರೋ ಬಂದ್ಬಿಟ್ಟು ಅಡಿಗೆ ಮನೆಯಲ್ಲಿ ಗ್ಯಾಸ್ ಓಪನ್ ಮಾಡ್ಬಿಟ್ಟಿರ್ತಾನೆ, ಇವಳು ಹೋಗಿ ನಡ್ಕೊಳ್ಬೇಕು, ಕಡ್ಡಿ ಗೀರ್ತಾಳ ಇಲ್ವಾ ನಿಲ್ಲಿಸ್ಬಿಡ್ತಾರೆ ಬ್ರೇಕ್ನ ನಂತರ. ಸೊ ನೆಕ್ಸ್ಟ್ ಆ ತರ ಕೃಷ್ಣ ಅಲ್ಲಿಗೆ ನಿಲ್ಸಿದಾನೆ ಈ ಅಧ್ಯಾಯ. ಅಧಿಭೂತ ಅಧಿಯಜ್ಞ ಎಲ್ಲ ಚೆನ್ನಾಗಿ ಚಿಂತನೆ ಮಾಡಿದವರಿಗೆ ನನ್ನನ್ನು ಹೊಂದಲಿಕ್ಕಾಗುತ್ತೆ. ಪ್ರಯಾಣ ಕಾಲ ಅಂತ ಬೇರೆ ಹೇಳಿದ್ದಾನೆ. ಯಾವುದು ಪ್ರಯಾಣ ಕಾಲ? ಅದೇ ಮುಂದಿನ ಅಧ್ಯಾಯದ ಚಿಂತನೆ. ಹೀಗೆ 7ನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ತನ್ನ ಸರ್ವೋತ್ತಮತ್ವವನ್ನು, ಜಗತ್ತು ಅಂದರೆ ಏನು, ತಾನು ಅಂದರೆ ಏನು, ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು, ಮತ್ತು ಇತರ ಓರೆಕೋರೆಗಳೇನೋ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಅವ್ರು ಯಾಕೆ ಸರಿಯಾಗಿ ತಿಳ್ಕೊಳ್ಳಲ್ಲ. ಅದ್ಭುತ 7ನೇ ಅಧ್ಯಾಯ. ಅದಕ್ಕೆ ಏಳಿಸುವ ಅಧ್ಯಾಯ ಅದು, ಬದುಕನ್ನು ಎಬ್ಬಿಸುವ ಅಧ್ಯಾಯ. ನೀವು ನಮ್ಮನ್ನ ಎಬ್ಸಿದ್ದೀರ. ಅಂದ್ರೆ ಅಜ್ಞಾನದಿಂದ ನಾವು ಇದೆಲ್ಲ ಎಲ್ಲೋ ಒಂದ್ ಕಡೆ ಕೇಳ್ತೀವಿ, ಏನೋ ಪಾರಾಯಣ ಮಾಡಿದ್ರೆ ಒಂದು ಕೃಷ್ಣಾಷ್ಟಮಿ ದಿವಸ ಏನೋ ಒಂದು ಸ್ಪೆಷಲ್ ಪರ್ವಕಾಲಗಳಲ್ಲಿ ಹಬ್ಬಗಳಲ್ಲಿ ಸುಮ್ಮನೆ ಪಾರಾಯಣಕ್ಕಷ್ಟೇ ಇದೊಂದು. ಆದರೆ ಅದರ ಅರ್ಥದಿಂದ ನೀವು ನಮ್ಮನ್ನ ಎಬ್ಸಿದ್ದೀರಾ. ಈ ಒಂದು ಅದ್ಭುತವಾದ ಸರಣಿ ನಡೀತಾ ಇದೆ. ತಾವು ಒಳ್ಳೆ ಅಂದರೆ ನಮಗೆ ಮನಸ್ಸು ನಾಟೋ ಹಾಗೆ ಕಥೆಗಳನ್ನು ತಿಳಿಸ್ತಾ ಇದ್ದೀರಾ, ಒಂದು ಕಥಾರೂಪವಾಗಿ. ಯಾಕೆಂದರೆ ಇದು ತುಂಬ ಒಂದು ತರ್ಕಭೂಯಿಷ್ಠವಾದಂತಹ ಒಂದು ಗ್ರಂಥ ಭಗವದ್ಗೀತೆ. ಅದನ್ನು ನಮಗೆ ತುಂಬ ಸಿಂಪಲ್ ಆಗಿ ಎಂಜಾಯ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋ ಥರ ಆ ನಗ್ನಗ್ತಾ ಎಲ್ಲ ಪ್ರಪಂಚದ ವಿಷಯಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ತಿಳಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಆಚಾರ್ಯ. ಮುಂದಿನ ಒಂದು ಎಪಿಸೋಡಲ್ಲಿ ಈ ಒಂದು ಎಲ್ಲಿ ನಿಲ್ಲಿಸ್ದ ಭಗವಂತ ಅಧಿಯಜ್ಞ ಅಧಿಭೂತದ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.